ಈ ಸಾರಿ ತುಂಬಾ ಚೆನ್ನಾಗಿ ಕಾಣ್ತಿತ್ತು ನನಗೆ. ಸೊ ಅದರಿಂದ ಈ ಸಾರಿನೇ ವೇರ್ ಮಾಡಬೇಕು ಅಂತ ಫಿಕ್ಸ್ ಆಗಿದ್ದೆ. ಸಂಕ್ರಾಂತಿ ಹಬ್ಬಕ್ಕೆ ಅಂತ ಏನು ಶಾಪಿಂಗ್ ಏನು ಮಾಡಿರಲಿಲ್ಲ ಈ ಸಾರಿ ನಾನು. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ಸಂಕ್ರಾಂತಿ ವ್ಲಾಗ್ ತುಂಬಾ ಲೇಟಾಗಿ ಬಂತು ಬಿಕಾಸ್ ನನಗೆ ಹುಷಾರಿರಲಿಲ್ಲ. ಆದ್ದರಿಂದ ನಾನು ಪೋಸ್ಟ್ ಮಾಡೋಕ್ಕೆ ಆಗಿರಲಿಲ್ಲ. ನೋಡಿ, ಬೆಳಗ್ಗೆನೇ ಎದ್ದು ನಾನು ಖಾರ ಪೊಂಗಲ್ ಮತ್ತು ಸಿಹಿ ಪೊಂಗಲ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಅಮ್ಮ ಕೂಗ್ಸಿಟ್ಟಿದ್ರು, ಎಲ್ಲ ರೆಡಿ ಮಾಡಿಟ್ಟಿದ್ರು. ಜಸ್ಟ್ ನಾನು ಒಗ್ಗರಣೆ ಹಾಕೋಣ ಅಂತ ಹೇಳಿ ಬಂದಿದ್ದೀನಿ ಅಷ್ಟೇ. ನೋಡಿ, ಒಗ್ಗರಣೆಗೆ ಕೂಗ್ಸಿಟ್ಟಕ್ಕೆ ನಾವು ಹೆಸರುಬೇಳೆ ಮತ್ತು ಅಕ್ಕಿನ ಹಾಕಿ ಕೂಗ್ಸಿಟ್ಕೊತೀವಿ. ಹಸಿರು ಮೆಣಸಿಕಾಯಿ, ಕರ್ಬೇವಿನ ಸೊಪ್ಪೆಲ್ಲ ಹಾಕಿ, ಉಪ್ಪು ಅರಿಶಿನ ಎಲ್ಲ ಹಾಕಿ. ನೆಕ್ಸ್ಟ್ ನೋಡಿ, ಒಗ್ಗರಣೆಗೆ ನಾನು ಎಣ್ಣೆಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ ಅಂತ ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಈರುಳ್ಳಿ, ಶುಂಠಿ ತುರಿದಿಟ್ಕೊಂಡಿದ್ದೀನಿ. ಮತ್ತು ಹಿಂಗು ಸ್ವಲ್ಪ ಗೋಡಂಬಿನೂ ಕೂಡ ರೆಡಿ ಮಾಡಿಟ್ಕೊಂಡಿದ್ದೀನಿ. ಇಷ್ಟು ಕೂಡ ನಾನು ಒಗ್ಗರಣೆಗೆ ಹಾಕೊತಾ ಇದ್ದೀನಿ. ಸೊ ಸಿಹಿ ಪೊಂಗಲ್, ಖಾರ ಪೊಂಗಲ್ ಅಂದರೆ ನನ್ನ ಮಗನಿಗೂ ತುಂಬಾ ಫೇವ್ರೇಟು. ಸೊ ಎವ್ರಿ ಟೈಮ್ ಪೊಂಗಲ್ಗೆ, ಸಂಕ್ರಾಂತಿಗೆ ಎಲ್ಲರೂ ಕೂಡ ಎಲ್ಲರ ಮನೆಯಲ್ಲೂ ಇದೇ ಒಂದು ತಿಂಡಿನ ಮಾಡ್ತಾರೆ, ಮಾರ್ನಿಂಗ್ ಟಿಫನ್ನ ಮಾಡ್ತಾರೆ. ಫ್ರೆಂಡ್ಸ್, ಈ ಸರಿ ನಮ್ಮ ಮನೇಲಿ ಹಬ್ಬ ತುಂಬಾ ಸಿಂಪಲ್ ಅಂತಲೇ ಹೇಳ್ಬೋದು. ಬಿಕಾಸ್ ನಮ್ಮ ಮನೆಯಲ್ಲಿ ಈ ಸರಿ ಎಳ್ಳು ಬೆಲ್ಲನೇ ಮಾಡಿರಲಿಲ್ಲ. ಯಾವುದೇ ಒಂದು ಏನು ಪ್ರಿಪ್ರೇಷನ್ಸು ಮಾಡ್ಕೊಂಡಿರಲಿಲ್ಲ. ಬಿಕಾಸ್ ಅಮ್ಮಂಗೂ ಹುಷಾರಿರಲಿಲ್ಲ, ಆದ್ದರಿಂದ ಏನೂ ಮಾಡಲಿಲ್ಲ ನಾವು ಈ ಸಾರಿ. ನೋಡಿ, ಜಸ್ಟ್ ಎಲ್ಲ ಒಗ್ಗರಣೆ ಎಲ್ಲ ಆಯಿತು, ರೆಡಿ ಮಾಡಿಕೊಂಡೆ. ನೆಕ್ಸ್ಟ್ ಏನು ಮಾಡ್ಕೊತೀನಿ, ಒಗ್ಗರಣೆ ಎಲ್ಲ ಆದಮೇಲೆ ಖಾರ ಪೊಂಗಲ್ ಕೂಗ್ಸಿಟ್ಕೊಂಡಿದ್ದೆ ಅಲ್ವಾ, ಅದಕ್ಕೆ ನಾನು ಹಾಕೊತೀನಿ. ಸೊ ತುಂಬಾ ಟೇಸ್ಟಿಯಾಗಿ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನೀವು ಇದೇ ಥರ ಖಾರ ಪೊಂಗಲ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಸೊ ಆದ್ದರಿಂದ ನನ್ನ ಮಗನೂ ಕೂಡ ಏನು ಹೋಗ್ಬಿಟ್ಟು ಎಳ್ಳೆಲ್ಲ ಬಿಡೋದಿಲ್ಲ. ಅವ್ನು ತುಂಬಾ ಚಿಕ್ಕವನಲ್ವಾ, ಎಳ್ಳು ಬಿಡಿಸಲ್ಲ ನಾವು. ಸೊ ಎಲ್ಲೂ ಹೊರಗಡೆ ಹೋಗಲ್ಲ ಅಲ್ಲ. ಸೊ ಆದ್ದರಿಂದ ಮನೆಯಲ್ಲೇ ಆರಾಮಾಗಿ ಒಳ್ಳೆ ಅಡುಗೆ ಮಾಡಿಕೊಂಡು, ಊಟ ಮಾಡಿಕೊಂಡು, ಪೂಜೆ ಮಾಡಿಕೊಂಡು ಆರಾಮಾಗಿದ್ವಿ ಅಷ್ಟೇ. ಏನೂ ಕೂಡ ಸ್ಪೆಷಲಾಗೇನೂ ಮಾಡಲಿಲ್ಲ ಈ ಸರಿ ಹಬ್ಬಕ್ಕೆ. ನೋಡಿ, ಖಾರ ಪೊಂಗಲ್ ರೆಡಿ ಆಯಿತು. ಸ್ವಲ್ಪ ತುರಿದಿಟ್ಕೊಂಡಿರೋ ಕಾಯಿನ ಹಾಕ್ತಾ ಇದ್ದೀನಿ. ಕಾಯಿ ತುರಿದಿಟ್ಕೊಂಡಿರ್ತೀನಿ, ಅದನ್ನು ಹಾಕೊತೀನಿ. ಮತ್ತು ಕೊತ್ತಂಬರಿ ಸೊಪ್ಪು ಹಾಕೊತೀನಿ, ಹಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು. ಸೊ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ರೆಡಿ ಆಯಿತು ಟಿಫನ್ನು. ನೋಡಿ ಯಾವ ಥರ ಬಂತು ಅಂತ. ಒಗ್ಗರಣೆ ಎಲ್ಲ ಹಾಕ್ಕೊಂಡಿದ್ದೆ ಅಲ್ವಾ, ಅದನ್ನೆಲ್ಲ ಇದಕ್ಕೆ ಹಾಕ್ಕೊಂಡು ಕ್ಲೀನಾಗಿ ಸ್ವಲ್ಪ ಬಿಸಿ ಮಾಡ್ಕೊತೀನಿ. ನೆಕ್ಸ್ಟ್ ನಾನಿಲ್ಲಿ ಸಿಹಿ ಪೊಂಗಲ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟ್ ನಾನು ಏನು ಮಾಡ್ತೀನಿ, ದ್ರಾಕ್ಷಿ ಗೋಡಂಬಿನ ಕರೆದಿಟ್ಕೊತೀನಿ. ಮತ್ತು ಫಸ್ಟೇ ಕೂಗ್ಸಿಟ್ಟಿದ್ರು ಅಮ್ಮ ಹೆಸರುಬೇಳೆ ಮತ್ತು ಅಕ್ಕಿನ. ಕೂಗ್ಸಿಟ್ಟಿರೋದಕ್ಕೆ ನಾನು ಬೆಲ್ಲನ ಕರಗಿಸ್ಕೊಂಡು ಹಾಕೊತಾ ಇದ್ದೀನಿ. ನೋಡಿ ಯಾವ ಥರ ಆಯಿತು ಅಂತ. ಇದಕ್ಕೆ ನಾನು ಒಂದಷ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಕೊಬ್ಬರಿ ತುರಿನ ರೆಡಿ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ ನೋಡಿ, ದ್ರಾಕ್ಷಿ ಗೋಡಂಬಿ ಕರೆದಿಟ್ಕೊಂಡಿದ್ದೀನಿ. ಮತ್ತು ಏಲಕ್ಕಿ ಪುಡಿ ಮತ್ತು ಒಣಶುಂಠಿ ಪೌಡರ್. ಇದು ಒಣಶುಂಠಿ ಹಾಕೋದ್ರಿಂದ ತುಂಬಾ ಮಜವಾಗಿರುತ್ತೆ. ಸೊ ಪಕ್ಕಾ ಟೆಂಪಲ್ ಸ್ಟೈಲಲ್ಲಿ ಸಿಹಿ ಪೊಂಗಲ್ ಆಗುತ್ತೆ. ಆ ಒಂದು ಸ್ಟೈಲಲ್ಲಿ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಎಲ್ಲನೂ ಹಾಕ್ಕೊತಾ ಇದ್ದೀನಿ. ಏಲಕ್ಕಿ ಪುಡಿ ಮತ್ತು ಶುಂಠಿ ಪೌಡರು, ಕೊಬ್ಬರಿ ತುರಿ ಮತ್ತು ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ತುಪ್ಪನೂ ಹಾಕ್ಕೊತೀನಿ. ಸೊ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಸೊ ಸಿಹಿ ಪೊಂಗಲ್ ಕೂಡ ರೆಡಿ ಆಯಿತು. ಕೂಗ್ಸಿಟ್ಕೊಬಿಟ್ರೆ ಖಾರ ಪೊಂಗಲ್, ಸಿಹಿ ಪೊಂಗಲ್ ರೆಡಿ ಮಾಡೋದು ತುಂಬಾ ಈಸಿ. ತುಂಬಾ ಚೆನ್ನಾಗಿ ಟೇಸ್ಟಿಯಾಗೂ ಕೂಡ ಇರುತ್ತೆ. ಈ ಒಂದು ಹಬ್ಬದಲ್ಲಿ ಇದೆ ಅಲ್ವಾ ಎಲ್ಲರೂ ಟಿಫನ್ ಮಾಡೋದು, ಇನ್ನೇನು ಬೇರೆ ಮಾಡೋದಿಲ್ಲ ನಾವು. ಗೆಣಸು ಬೇಯಿಸ್ತೀವಿ, ಅದು ಬಿಟ್ಟರೆ ಕಡಲೆಕಾಯಿ ಬೇಯಿಸ್ತೀವಿ. ತುಂಬಾ ಚೆನ್ನಾಗಿರುತ್ತೆ ಈ ಟೈಮಲ್ಲಿ ಸ್ವೀಟ್ ಪೊಟ್ಯಾಟೊ ತಿನ್ನೋಕ್ಕೂ. ನೋಡಿ, ರೆಡಿ ಆಯಿತು ಟಿಫನ್ನು. ಸೊ ಮಾರ್ನಿಂಗ್ ಟಿಫನ್ ರೆಡಿ. ಇವಾಗ ತಿನ್ನೋದಷ್ಟೇ ಬಾಕಿ. ಸೊ ನನ್ನ ಮಗ ಅಂತೂ ಅವ್ರ ಮಾವನ್ನ ಇಟ್ಕೊಂಡ್ಬಿಡ್ತಾನೆ. ನನ್ನ ತಮ್ಮ ಮನೆಗೆ ಬಂದ ತಕ್ಷಣ ಅವನ ಕೈಲೇ ಊಟ ಮಾಡಿಸ್ಕೊಬೇಕು, ತಿಂಡಿ ತಿನ್ಸ್ಕೊಬೇಕು ಅಂತ ಹಠ ಮಾಡ್ತಾ ಇದ್ದ. ಸೊ ಆರಾಮಾಗಿರ್ತಾನೆ ಅವನ ಜೊತೆ, ಕಂಫರ್ಟಬಲ್ ಆಗಿ. ತುಂಬಾ ಹ್ಯಾಪಿ ಟೈಮ್ ಅವನಿಗೆ. ನನ್ನ ತಮ್ಮ ಬಂದರೆ ಮನೆಗೆ ಅವನ ಜೊತೆನೇ ತಿಂಡಿ ತಿಂತಾ ಇದ್ದಾನೆ. ಅವನೇ ತಿಂಡಿ ತಿನ್ನಿಸ್ತಾ ಇದ್ದಾನೆ. ಅವನೇ ತಿಂಡಿ ತಿನ್ನಿಸ್ಬೇಕು ಅಂತ ಹೇಳಿ ಅವನ ಕೈಲೇ ತಿಂಡಿ ತಿನ್ಸ್ಕೊತಾ ಇದ್ದಾನೆ. ಇದೊಂದು ಟಿಫನ್ ಮಾತ್ರ ಆರಾಮಾಗಿ ತಿಂತಾನೆ ನನ್ನ ಮಗ. ಮತ್ತು ಫ್ರೆಂಡ್ಸ್ ನೋಡಿ, ಇಲ್ಲಿ ಅಮ್ಮ ಸ್ನಾನ ಮಾಡಿ ಪೂಜೆ ಮಾಡ್ತಾ ಇದ್ದಾರೆ. ನಾನು ಮಾರ್ನಿಂಗ್ ಟಿಫನ್ ಎಲ್ಲ ರೆಡಿ ಮಾಡಿದೆ. ಅಮ್ಮ ಬೇಗನೆ ಎದ್ದು ಪೂಜೆ ಮಾಡಿದ್ರು. ಫ್ರೆಂಡ್ಸ್, ನಿಮ್ಮ ಮನೆಯಲ್ಲೆಲ್ಲ ಯಾವ ಥರ ಫೆಸ್ಟಿವಲ್ನ ಆಚರಿಸಿದ್ರಿ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ನೆಕ್ಸ್ಟ್ ಅಮ್ಮ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ತಾಯಿದ್ರು. ಸೊ ಜಾಸ್ತಿ ಏನು ಮಾಡಿಲ್ಲ, ವಡೆ ಮಾಡಿದ್ರು ಅಷ್ಟೇ.
ಅದು ಬಿಟ್ಟು ಬೇರೆ ಏನು ಮಾಡಿಲ್ಲ. ಹೇಳಿದ್ನಲ್ಲ ನಾವೇನು ಹಬ್ಬದ ಪ್ರಿಪ್ರೇಷನ್ಸು ಮಾಡಿರಲಿಲ್ಲ, ಹಬ್ಬನೂ ಮಾಡ್ತಾಯಿಲ್ಲ ಅಷ್ಟು ಅಂತ. ಸೊ ಅದರಿಂದ ಜಸ್ಟ್ ಹೊಡೆ ಮಾಡಿದ್ರು ಮತ್ತು ಅವರೆಕಾಳು ಸಾಂಬಾರು. ಇನ್ನೇನಿರುತ್ತೆ ಈ ಒಂದು ಸೀಸನಲ್ಲಿ ಮತ್ತು ಈ ಒಂದು ಹಬ್ಬಕ್ಕೆ ಎಲ್ಲರೂ ಅದೆಲ್ಲ ಮಾಡೋದು. ಸೊ ಅವರೆಕಾಳು ಸಾಂಬಾರು ಮತ್ತು ಹೊಡೆ ಎಲ್ಲ ಮಾಡಿದರು. ಸೊ ತುಂಬಾ ಚೆನ್ನಾಗಿತ್ತು, ತುಂಬಾ ಟೇಸ್ಟಿಯಾಗೂ ಇತ್ತು. ಚೆನ್ನಾಗಿ ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡು ಹಬ್ಬ ಮಾಡಿದ್ವಿ ಅಷ್ಟೇ. ನೋಡಿ ಯಾವ ಥರ ಆಗಿದೆ ಅಂತ ಅವರೆಕಾಳು ಸಾಂಬಾರು. ಇದು ತುಂಬಾ ಚೆನ್ನಾಗಿ. ಹಬ್ಬ ಏನೂ ಮಾಡಲ್ಲ, ಯಾರ ಮನೆಗೂ ಹೋಗೋದಿಲ್ಲ, ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ರೆಡಿ ಆಗ್ತಾ ಇದೆ. ನೋಡಿ ಈ ಒಂದು ಸಾರಿನ ನಾನು ವೇರ್ ಮಾಡ್ತಾ ಇದ್ದೀನಿ. ಸೊ ಹಬ್ಬಕ್ಕೆ ನಾನು ಏನೋ ಶಾಪಿಂಗ್ ಮಾಡಿರಲಿಲ್ಲ ಸಂಕ್ರಾಂತಿಗೆ ಅಂತ ಹೇಳಿ, ಇರೋ ಒಂದು ಸೀರೆನೇ ಉಟ್ಕೊತಾ ಇದ್ದೀನಿ. ನೋಡಿ ಯಾವ ಥರ ಇದೆ ಸೀರೆ ಅಂತ ತೋರಿಸ್ತಾ ಇದ್ದೀನಿ. ಸೊ ತುಂಬಾ ಚೆನ್ನಾಗಿದೆ. ಪಲ್ಲು ನೋಡಿ ಗ್ರೀನ್ ಕಲರ್ ಇದೆ, ಪಲ್ಲು ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಸೊ ಬ್ಲೌಸಸ್ಸು ಇರಲಿಲ್ಲ ನನ್ನ ಹತ್ರ, ಬ್ಲೌಸ್ ಕೂಡ ತಂದಿರಲಿಲ್ಲ. ಜಸ್ಟ್ ಒಂದು ಗೋಲ್ಡನ್ ಕಲರ್ ಬ್ಲೌಸ್ನ ಹಾಕೊಳ್ಳೋಣ ಅಂತ ಹೇಳಿ, ಮ್ಯಾಚ್ ಮಾಡ್ಕೊಳ್ಳೋಣ ಅಂತೇಳಿ ಗೋಲ್ಡ್ ಬ್ಲೌಸ್ನ ಮ್ಯಾಚ್ ಮಾಡ್ಕೊತಾ ಇದ್ದೀನಿ ಈ ಒಂದು ಸ್ಯಾರಿಗೆ. ನೋಡೋಣ ಯಾವ ಥರ ಬರುತ್ತೆ ಔಟ್ಪುಟ್ ಅಂತ. ಸೊ ನಾನು ಮೇಕವರ್ ಆಗೋದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತೀನಿ, ಈ ವಿಡಿಯೋನ ಕೊನೆವರೆಗೂ ನೋಡಿ. ಸ್ಯಾರಿ ವೇರ್ ಮಾಡೋಕ್ಕಿಂತ ಮುಂಚೆನೇ ನಾನು ಮೇಕಪ್ ಮಾಡ್ಕೊಳ್ಳೋಣ ಅಂತ ಮೇಕಪ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಮೇಕಪ್ ಐಟಮ್ಸ್ ಇದೆ ನನ್ನ ಹತ್ರ ಅಂತ ನೋಡಿ. ನೆಕ್ಸ್ಟ್ ನಾನು ಮ್ಯಾಕ್ ಮೇಕಪ್ ಫಿಕ್ಸರ್ನ ಹಾಕೊತಾ ಇದ್ದೀನಿ. ಇದನ್ನು ಯೂಸ್ ಮಾಡೋದ್ರಿಂದ ನಮಗೆ ಮೇಕಪ್ ಹಾಳಾಗಲ್ಲ. ಸೊ ತುಂಬ ಲಾಂಗ್ ಟೈಮ್ ಬರುತ್ತೆ, ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಗೊತ್ತು ನಾರ್ಸ್ ತಗೊಂಡಿದ್ನಲ್ಲ. ಸೊ ಒಂದು ಟೈಮ್ ಯೂಸ್ ಮಾಡಿರಲಿಲ್ಲ, ಈ ಟೈಮ್ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ಈ ಒಂದು ನಾರ್ಸ್ ಅವ್ರದ್ದು ಬೇಸ್ ಮತ್ತು ಪ್ರೈಮರ್ ಕೂಡ ಇದು. ಸೊ ತುಂಬಾ ಚೆನ್ನಾಗಿದೆ, ಫುಲ್ಲು ಗ್ಲಾಸಿ ಫಿನಿಶ್ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗ್ತಿದೆ ಅಂದರೆ ನನಗಂತೂ ತುಂಬಾ ಇಷ್ಟ ಆಯಿತು. ಪರ್ಚೇಸ್ ಮಾಡೋಕ್ಕೂ ವರ್ತ್ ಅಂತ ಅನ್ನಿಸ್ತು. ನೋಡಿ ನೆಕ್ಸ್ಟ್ ಇದು ಎಲ್ಲಿಯೇ ಗರ್ಲ್ ಅವ್ರದ್ದು ನಾನು ಡಾರ್ಕ್ ಸರ್ಕಲ್ಸ್ನ ಕವರ್ ಮಾಡೋಕ್ಕೆ ಕನ್ಸಿಲರ್ ತೊಗೊಂಡಿದ್ದೀನಿ, ಹೊಸ್ದಾಗಿ ತೊಗೊಂಡಿದ್ದೀನಿ ಒಂದು, ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ನೋಡಿ ನಾರ್ಸ್ ಅವ್ರದ್ದು ಫೌಂಡೇಶನ್ನು, ಇದಂತೂ ಒಳ್ಳೆ ಔಟ್ಪುಟ್ ಬಂತು ಅಂತಲೇ ಹೇಳ್ಬೋದು. ನಂಗೆ ತುಂಬಾ ಇಷ್ಟ ಆಯಿತು, ಅಷ್ಟು ಚೆನ್ನಾಗಿ ಕ್ಲೀನಾಗಿ ಬ್ಲೆಂಡ್ ಆಯಿತು, ಕ್ಲೀನಾಗಿ ಸೆಟ್ ಆಯಿತು. ನೋಡಿ ಯಾವ ಥರ ಬಂತು ಅಂತ ನಿಮ್ಗೆ ಕೊನೆಯಲ್ಲಿ ಔಟ್ಪುಟ್ ಬರೋದಲ್ಲ ಅವಾಗ ಗೊತ್ತಾಗುತ್ತೆ. ಫುಲ್ ಗ್ಲಾಸಿ ಫಿನಿಶ್ ಬಂತು, ಸಖತ್ತಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು, ಅಷ್ಟು ಚೆನ್ನಾಗಿ ಬಂತು ಔಟ್ಪುಟ್ಟು. ನೆಕ್ಸ್ಟ್ ನಾನೇನು ಮಾಡ್ತಾ ಇದ್ದೀನಿ, ಲೂಸ್ ಪೌಡರ್ನ ಹಾಕೊತಾ ಇದ್ದೀನಿ. ಇದು ಅಷ್ಟೇ ತುಂಬ ಒಳ್ಳೆ ಲೂಸ್ ಪೌಡರ್ ಅಂತಲೇ ಹೇಳ್ಬೋದು, ಅಲ್ಲಿ ನಮ್ಗೆ ಸಜೆಸ್ಟ್ ಮಾಡಿದ್ರು. ಸೊ ತುಂಬಾ ಚೆನ್ನಾಗಿದೆ, ಕ್ಲೀನಾಗಿ ಸೆಟ್ ಆಗುತ್ತೆ. ಸೆಫೋರಾದಲ್ಲೇ ತೊಗೊಂಡಿದ್ದು ಎಲ್ಲನೂ ನಾನು. ನೋಡಿ ನೆಕ್ಸ್ಟ್ ನಾನು ಲಿಪ್ಸ್ಟಿಕ್ನ ಹಾಕೊತಾ ಇದ್ದೀನಿ, ಲಿಪ್ ಲೈನರ್ ಮತ್ತು ಲಿಪ್ಸ್ಟಿಕ್ಕು. ಸೊ ಮ್ಯಾಕ್ ಲಿಪ್ಸ್ಟಿಕ್ನ ವೇರ್ ಮಾಡ್ತಿದ್ದೀನಿ ನಾನು ಈ ಒಂದು ಸ್ಯಾರಿಗೆ ಮ್ಯಾಚ್ ಆಗೋ ಥರ. ನೋಡಿ ಔಟ್ಪುಟ್ ಯಾವ ಥರ ಬಂತು ಅಂತ. ನೆಕ್ಸ್ಟ್ ಫೈನಲಿ ನಾನು ನೈಕಾದವ್ರದ್ದು ಮೇಕಪ್ ಫಿಕ್ಸರ್ನ ಸ್ಪ್ರೇನ ಹಾಕೊತಾ ಇದ್ದೀನಿ. ಇದು ಅಷ್ಟೇ ತುಂಬಾ ಚೆನ್ನಾಗಿ ಸೆಟ್ ಆಯಿತು. ಇದು ನನಗೆ ಕಾಂಪ್ಲಿಮೆಂಟ್ರಿ ಅಂತ ಏನೋ ಗಿಫ್ಟ್ ಬಂದಿದ್ದು. ಸೊ ಯೂಸ್ ಮಾಡೋಣ ಅಂತೇಳಿ ಯೂಸ್ ಮಾಡಿದೆ ಫಸ್ಟ್ ಟೈಮು, ಬಟ್ ತುಂಬಾ ಚೆನ್ನಾಗಿ ಬ್ಲೆಂಡ್ ಆಯಿತು, ಕ್ಲೀನಾಗಿ ಸೆಟ್ ಆಯಿತು ಅಂತಲೇ ಹೇಳ್ಬೋದು. ನೋಡಿ ಔಟ್ಪುಟ್ ಯಾವ ಥರ ಬಂತು ಅಂತ. ಫ್ರೆಂಡ್ಸ್, ಯಾವ ಥರ ಕಾಣ್ತಿದ್ದೀನಿ ಅಂತ ಕಮೆಂಟ್ ಮಾಡಿ ಹೇಳೋದನ್ನ ಮರಿಬೇಡಿ. ಫ್ರೆಂಡ್ಸ್, ರೆಡಿ ಎಲ್ಲ ಆದ್ವಿ. ಸೊ ಮನೆಯವರೆಲ್ಲ ರೆಡಿ ಆಗಿ ಜಸ್ಟ್ ದೇವಸ್ಥಾನಕ್ಕೆ ಹೋಗಿದ್ದು ಬಂದ್ವಿ ಅಷ್ಟೇ. ಅದು ಬಿಟ್ಟು ಸೆಲೆಬ್ರೇಷನ್ ಅಂತ ಏನೂ ಇಲ್ಲ, ಹೊರಗಡೆ ಎಲ್ಲೂ ಹೋಗ್ಲಿಲ್ಲ, ಬಿಕಾಸ್ ಏನೂ ಮಾಡಿರಲಿಲ್ಲ ಅಲ್ವಾ. ಮನೆಗೆ ಬಂದವ್ರಿಗೆ ಎಳ್ಳು ಬೆಲ್ಲ ತೊಗೊಂಡ್ವಿ ಅಷ್ಟೇ, ಮನೆಗೆ ಬಂದವ್ರ ಹತ್ರ ತೊಗೊಂಡ್ವಿ. ಅದು ಬಿಟ್ಟರೆ ಇನ್ನೇನೂ ಇಲ್ಲ, ನಾವು ಏನೂ ಮಾಡಿರಲಿಲ್ಲ ಅಲ್ಲ. ಸೊ ಆದ್ದರಿಂದ ಫ್ರೆಂಡ್ಸ್, ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಸೊ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ.